ರಾಜ್ಯಾದ್ಯಂತ ಗ್ಯಾಸ್ನ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಗೃಹ ಬಳಕೆಯ ಸಿಲಿಂಡರ್ಗೂ ಕೂಡ ತಿಂಗಳುಗಟ್ಟಲೆ ಕಾಯಬೇಕು. ಬುಕ್ ಮಾಡಿ ಕಾದು ಕಾದು ಜನ ಸುಸ್ತಾಗ್ತಾ ಇದ್ದಾರೆ. ಇತ್ತ ಹೋಟೆಲ್ ಮಾಲೀಕರು ಕಾಳಸಂತೆಯಲ್ಲಿ ಗ್ಯಾಸನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನಿವಾರ್ಯ, ಹೋಟೆಲ್ ನಡೆಸಲೇಬೇಕು ಅಂತ ಹೇಳಿದ್ರೆ ಗ್ಯಾಸ್ ತಗೊಳ್ಳೋದು ಅನಿವಾರ್ಯ. ಈ ಸಮಸ್ಯೆ ಹೇಗಾಯಿತು ಅಂತೇಳಿ ಪವರ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ಮಾಡುತ್ತೆ. ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ವಾಸ್ತವ ಸ್ಥಿತಿ ಪತ್ತೆಯಾಗುತ್ತೆ. ಗ್ಯಾಸ್ ಸಮಸ್ಯೆ ಹಿನ್ನೆಲೆಯಲ್ಲಿ ಪವರ್ ಟಿವಿ ರಿಯಾಲಿಟಿ ಚೆಕ್ ಮಾಡುತ್ತೆ. ಈ ರಿಯಾಲಿಟಿ ಚೆಕ್ನಲ್ಲಿ ವಾಸ್ತವ ಸ್ಥಿತಿಗೆ ಏನ್ ಕಾರಣ ಎಲ್ಲವೂ ಕೂಡ ಪವರ್ ಟಿವಿಗೆ ಗೊತ್ತಾಗುತ್ತೆ. ಕರ್ನಾಟಕದಲ್ಲೂ ನಿಜಕ್ಕೂ ಕೂಡ ಗ್ಯಾಸ್ನ ಕೊರತೆ ಇದೆಯಾ? ಸುಖ ಸುಮ್ಮನೆ LPG ಇಲ್ಲ ಅಂತ ಬಿಂಬಿಸ್ತಾ ಇದ್ದಾರಾ? ಹೀಗೆ ಅನೇಕ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇರ್ಬೋದು. ಅಷ್ಟೊಂದು LPG ಸಿಲಿಂಡರ್ಗಳು ಎಲ್ಲಿ ಹೋದ್ವು ಹಾಗಾದ್ರೆ? ಗ್ಯಾಸ್ ಸಮಸ್ಯೆ ಹಿನ್ನೆಲೆಯಲ್ಲಿ ಪವರ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಎಲ್ಲವೂ ಕೂಡ. ಒಂದ್ ಕಡೆಯಲ್ಲಿ ಈ ಗ್ಯಾಸ್ನ ಸಮಸ್ಯೆಗೆ ಅಸಲಿ ಕಾರಣ ಏನು, ಪ್ರಾಬ್ಲಮ್ ಎಲ್ಲಿಂದ ಶುರುವಾಯಿತು, ಏನಾಗ್ತಾ ಇದೆ, ಗ್ಯಾಸ್ ಇದ್ದು ಇಲ್ಲ ಅಂತ ಹೇಳ್ತಾ ಇದ್ದಾರಾ, ಜನ ಯಾಕೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಾ ಇದ್ದಾರೆ, ಹಾಗೇನೆ ಗೋಡನಲ್ಲಿ ಗ್ಯಾಸ್ ಇದ್ರೂ ಕೂಡ ಗ್ಯಾಸ್ ಏಜೆನ್ಸಿಯವರು ಯಾಕೆ ಗ್ಯಾಸ್ ಕೊಡ್ತಾ ಇಲ್ಲ, ಈ ಕುರಿತಂತೆ ನಿಮ್ಮ ಪವರ್ ಟೀಮ್ ರಿಯಾಲಿಟಿ ಚೆಕ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಆವಾಗ ಗೊತ್ತಾಗುತ್ತೆ ಅಸಲಿ ಬಂಡವಾಳ ಏನು ಅಂತೇಳಿ. ಒಂದ್ ಕಡೆ ಬೆಲೆ ಏರಿಕೆ, ಮತ್ತೊಂದ್ ಕಡೆ ಗ್ಯಾಸ್ ಸಿಗದೆ ಪರದಾಟ. ರಾಜ್ಯದ ಜನಸಾಮಾನ್ಯರಿಗೆ ಮಾತ್ರ ಸಂಕಷ್ಟವೋ ಸಂಕಷ್ಟ. ಅಡುಗೆ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಎರಡಕ್ಕೂ ಕೂಡ ತಾತ್ವಾರ. ಜನ ಪರಿಪರಿಯಾಗಿ ಒದ್ದಾಡ್ತಾ ಇದ್ದಾರೆ. ಗೃಹ ಬಳಕೆಗೂ ಹೋಟೆಲ್ನವರಿಗೂ ಯಾರಿಗೂ ಕೂಡ LPG ಸಿಗ್ತಾ ಇಲ್ಲ. ಹಾಗಾದ್ರೆ ಸಿಲಿಂಡರ್ಗಳು ಹೋಗ್ತಾ ಇರೋದಾದ್ರೂ ಯಾರಿಗೆ, ಎಲ್ಲಿಗೆ ಹೋಗ್ತಾ ಇದೆ, ಯಾರು ಕಳುಹಿಸ್ತಾ ಇದ್ದಾರೆ, ಏನಾಗ್ತಾ ಇದೆ, ಎಷ್ಟು ತಿಂತಿದ್ದಾರೆ, ಎಷ್ಟು ಕಡು ಭ್ರಷ್ಟರು ಇದ್ರ ಹಿಂದಿದ್ದಾರೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಒಂದ್ ಕಡೆಯಲ್ಲಿ ಇರುವಂತಹ ಗ್ಯಾಸ್ಗಳು LPGಗಳು ಎಲ್ಲಿ ಹೋಗ್ತಾ ಇವೆ, ಯಾರಿಗೂ ಕೂಡ ಸಿಗ್ತಾ ಇಲ್ಲ, ಎಲ್ಲಿ ಹೋಗ್ತಾ ಇವೆ ಎನ್ನುವಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹಿಂದೆ ನಮ್ಮ ತಂಡ ಬಿದ್ದಾಗ ಗೊತ್ತಾಗುತ್ತೆ ಇಲ್ಲಿ ಏನಾಗ್ತಾ ಇದೆ, ಇದಕ್ಕೆ ಅಸಲಿ ಕಾರಣ ಏನು, ಸಮಸ್ಯೆ ಎಲ್ಲಿಂದ ಶುರುವಾಯಿತು ಅಂತ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹಿಂದೆ ನಮ್ಮ ತಂಡ ಬೀಳುತ್ತೆ. ಹೋಟೆಲ್ ಮಾಲೀಕರ ಹತ್ತಿರ ಪವರ್ ಟೀಮ್ ತೆರಳುತ್ತೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವಕ್ಕೆ ಮಾಲೀಕರ ಅಸಹಾಯಕತೆ. ಪಾಪ ಏನ್ ಮಾಡೋದವರು, ತುಂಬಾ ಸಮಸ್ಯೆ ಇದೆ ಸರ್ ಅಂತ ನಮ್ಮ ಹತ್ರ ಹೇಳ್ಕೊಳ್ತಾರೆ. ಆಫೀಸರ್ ಸಿಲಿಂಡರ್ಗಳನ್ನ ಮಾರಿಕೊಳ್ತಾ ಇದ್ದಾರೆ. ಪವರ್ ಟಿವಿ ತಂಡದ ಮುಂದೆ ಹೋಟೆಲ್ ಮಾಲೀಕರು ತಮ್ಮ ಅಸಹಾಯಕತೆಯನ್ನ ತೋಡ್ಕೊಳ್ತಾರೆ, ತಮ್ಮ ನೋವುಗಳನ್ನ ತೋಡ್ಕೊಳ್ತಾರೆ, ತಮಗಾಗ್ತಾ ಇರುವಂತ ಅಸಲಿ ಕಷ್ಟ ಏನು, ಅಸಲಿ ಸಂಕಷ್ಟ ಏನು, ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಹೇಳ್ತಾರೆ. ಆ ರೀತಿಯಾದಂಥ ಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಆದ್ರೆ ಅಧಿಕಾರಿಗಳ ಕಳ್ಳಾಟ, ಕಡು ಭ್ರಷ್ಟ ಅಧಿಕಾರಿಗಳು ಹೊಟ್ಟೆ ತುಂಬ ತಿನ್ಕೊಂಡು, ಲಂಚವನ್ನ ತಿನ್ಕೊಂಡು, ಈ ರೀತಿಯಾಗಿ ಕಳ್ಳಾಟವನ್ನ ಮಾಡಿ ಯಾರದ್ದೋ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ. ಆಹಾರ ಇಲಾಖೆ ಅಧಿಕಾರಿಗಳು, ಕಡು ಭ್ರಷ್ಟ ಅಧಿಕಾರಿಗಳು ಮಾಡಿರುವಂಥ ಮಹಾ ಮೋಸದಿಂದ ಅದ್ಯಾರೋ ಹೋಟೆಲ್ ಮಾಲೀಕರು, ಜನಸಾಮಾನ್ಯರು ಗ್ಯಾಸ್ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದು ಮನೆಯಲ್ಲಿ ಒಲೆ ಉರಿಸೋದಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಕಷ್ಟ ಇದೆ. ಹೋಟೆಲ್ ಮಾಲೀಕರು ಬಾಗಿಲು ಹಾಕೊಂಡು ಮನೆಯಲ್ಲಿ ಕೂರುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಏನು? ಅಧಿಕಾರಿಗಳು, ಕಡು ಭ್ರಷ್ಟ ಅಧಿಕಾರಿಗಳು. ನಾನು ಪದೇ ಪದೇ ಹೇಳ್ತೀನಿ, ಕಡು ಭ್ರಷ್ಟ ಅಧಿಕಾರಿಗಳು ಇವರು ಅಂತೇಳಿ. ಇವರಿಂದಲೇ ಈ ಸಮಸ್ಯೆ ಆಗ್ತಾ ಇರೋದು. ಗೃಹೋಪಯೋಗಿ ಸಿಲಿಂಡರ್ಗಾಗಿ ಒಬ್ರು ಮಹಿಳೆ ಕಾಯ್ತಾ ಇರ್ತಾರೆ. ಪಾಪ ಗ್ಯಾಸ್ ಏಜೆನ್ಸಿ ಮುಂದೆ ಕಾದು ಕಾದು ಸುಸ್ತಾಗಿರ್ತಾರೆ ಆ ಮಹಿಳೆ. ಹಾಗೇನೆ ಏಜೆನ್ಸಿ ಮುಂದೆ LPGಯ ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತಾರೆ. ಸಿಲಿಂಡರ್ ಸಿಗೋಕೆ 40 ದಿನ ಆಗುತ್ತೆ ಅಂತ ಅಲ್ಲಿನ ಸಿಬ್ಬಂದಿ ಹೇಳ್ತಾರೆ. ಒಂದು ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ. ಏಜೆನ್ಸಿಯವರ ವಿರುದ್ಧ ಮಹಿಳೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾರೆ, ದೂರು ಕೂಡ ಕೊಡ್ತಾರೆ. ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಆದ್ರೆ ಏಜೆನ್ಸಿಯವರು ಈ ಗ್ಯಾಸ್ಗಳನ್ನ ಮಾರಿಕೊಳ್ತಾ ಇದ್ದಾರೆ, ಅದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಆ ಮಹಿಳೆ ಹೇಳ್ತಾರೆ. ಆ ಮಹಿಳೆ ನಮ್ಮ ಪವರ್ ಟೀಮ್ ಬಳಿ ಹೇಳ್ತಾಳೆ, ಪವರ್ ಟಿವಿ ಟೀಮ್ ಬಳಿ ಹೇಳ್ತಾಳೆ ಆಕೆ, ಆ ಮಹಿಳೆ ಏನು ಸಮಸ್ಯೆ ಆಗ್ತಾ ಇದೆ ಕಣ್ಣಾರೆ ಕಂಡಿದ್ದನ್ನು ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ, ಅಧಿಕಾರಿಗಳು ಯಾವ ರೀತಿಯಾಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಆ ಮಹಿಳೆ ಕಂಡಿದ್ದೇನು, ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ. ಪವರ್ ಟಿವಿ ತಂಡದ ಬಳಿಯಲ್ಲಿ ಒಬ್ರು ಮಹಿಳೆ ತಮ್ಮ ಸಂಕಷ್ಟವನ್ನ ಹೇಳಿಕೊಳ್ತಾರೆ. ಗ್ಯಾಸ್ ಬುಕ್ ಮಾಡಿ ಕಾಯ್ತಾರೆ ಆ ಮಹಿಳೆ ಗ್ಯಾಸ್ ಏಜೆನ್ಸಿಯ ಮುಂದೆ. ಅವ್ರಿಗೆ ಗ್ಯಾಸ್ ಸಿಗೋದಿಲ್ಲ. ಅಸಲಿ ಕಾರಣ ಅಲ್ಲಿಂದ ಗೊತ್ತಾಗುತ್ತೆ. ಗ್ಯಾಸ್ ಏಜೆನ್ಸಿಯವರ ಬಳಿ ಅಧಿಕಾರಿಗಳು
ಲಕ್ಷ ಲಕ್ಷ ತಗೋತಿದ್ದಾರೆ. ಅಧಿಕಾರಿಗಳು ತಗೊಳ್ಳೋದನ್ನ ನಾನೇ ನೋಡಿದ್ದೀನಿ ಅಂತ ಆ ಮಹಿಳೆ ಹೇಳ್ತಾರೆ. ನಮಗೆ ಕೇಳಿದ್ರೆ ಮಾತ್ರ ಅವರು ಸಿಲಿಂಡರ್ ಕೊಡ್ತಾ ಇಲ್ಲ ಅಂತೇಳಿ ಮಹಿಳೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅವರ ದೂರುಗಳ ಹಿನ್ನೆಲೆಯಲ್ಲಿ ಪವರ್ ಟಿವಿ ಟೀಮ್ ಅಲರ್ಟ್ ಆಗುತ್ತೆ. ಅಧಿಕಾರಿಗಳು ಮತ್ತು ಏಜೆನ್ಸಿ ಇವರ ನಡುವೆ ಆಗ್ತಾ ಇರುವಂಥ ಕಳ್ಳಾಟ ಏನು, ಇರುವಂಥ ನಂಟೇನು, ಇದನ್ನ ಭೇದಿಸೋಕೆ ಕಾರ್ಯಾಚರಣೆಯನ್ನ ನಮ್ಮ ಟೀಮ್ ಮಾಡುತ್ತೆ. ಆ ಮಹಿಳೆ ಹೇಳ್ತಾರೆ, ಲಕ್ಷ ಲಕ್ಷ ಲಂಚ ತಗೋತಿದ್ದಾರೆ ಸರ್, ನಮಗೆ ಸಿಗಬೇಕಾದಂಥ ಗ್ಯಾಸನ್ನು ಅವ್ರು ಬೇರೆಯವ್ರಿಗೆ ಮಾರಾಟ ಮಾಡ್ಕೊಳ್ತಿದ್ದಾರೆ ಸರ್. ಹೀಗೆ ಅನೇಕ ಕಂಪ್ಲೇಂಟನ್ನು, ಅನೇಕ ದೂರುಗಳನ್ನು ಆ ಮಹಿಳೆ ಹೇಳ್ತಾರೆ. ಪಾಪ ಮನೇಲಿ ಅಡುಗೆ ಮಾಡೋ ಗ್ಯಾಸ್ ಇಲ್ಲ ಆ ಮಹಿಳೆಗೆ. ಗ್ಯಾಸ್ ಏಜೆನ್ಸಿ ಮುಂದೆ ಕಾಯ್ತಿದ್ದಾರೆ. 40 ದಿವಸ ಆಗುತ್ತೆ ಅಂತ ಅಲ್ಲಿನ ಏಜೆನ್ಸಿಯವರು ಹೇಳ್ತಾ ಇದ್ದಾರೆ, ಏಜೆನ್ಸಿ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಜನರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನ ಈ ಏಜೆನ್ಸಿಯವರು, ಈ ಅಧಿಕಾರಿಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಕಳ್ಳ ಅಧಿಕಾರಿಗಳಿಂದ ಅದೆಷ್ಟೋ ಜನ ಇವತ್ತು ಸಂಕಷ್ಟವನ್ನ ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇನ್ನು ಈ ಡೀಲಿಂಗ್ ಯಾವ ರೀತಿಯಾಗಿ ನಡೆಯುತ್ತೆ, ಅಧಿಕಾರಿಗಳು ಮತ್ತು ಗ್ಯಾಸ್ ಏಜೆನ್ಸಿಯವರ ಕಳ್ಳಾಟ ಯಾವ ರೀತಿಯಾಗಿರುತ್ತೆ, ಲಂಚ ಬಾಕರ ಬಗ್ಗೆ ಯಾವ ರೀತಿಯಾಗಿ ನಮ್ಮ ಕಾರ್ಯಾಚರಣೆ ನಡೀತು ಅದನ್ನು ಕೂಡ ನೋಡಿ. ಈಗ ಬಸ್ FIR ಬೇಡ, ಏನು ಮಾಡಬೇಕು ಏನು ಮಾಡಬೇಕು ಹೇಳಿ, ಏನು ಕೊಡ್ತೀವಿ ಅದು ನೀವೇನು ಹೇಳೋದು ಕೊಡ್ತೀವಿ. ಇವಾಗ ಅವ್ನು ಅದೇ ಹೇಳ್ತಾನೆ, ನಾನು ಏನು ಹೇಳಿದೆ ಏನು ಕೊಡ್ಬೇಕು ಹೇಳಿ ಬಸ್. ಈಗ ನಂದು ಪ್ರತಿ ಒಂದು ಡೈಲಿ ಒಂದು 3 ಲೋಡ್ ಹೋಗುತ್ತೆ ಈ ರೋಡಲ್ಲಿ. ನೀನು ಅದನ್ನು ಟಚ್ ಮಾಡಬಾರ್ದು, ಸರಿ ಓಕೆನಾ? ಆಮೇಲೆ ಯಾರೋ ಪೊಲೀಸರು ಬಂದರು ಇದು ಮಾಡಬಾರ್ದು. ಮತ್ತು ಯಾರ ಪೊಲೀಸ್ ಇಲ್ಲ, ನನ್ನ ಫುಡ್ ಮಾತ್ರ ಅಂದರೆ ಪೊಲೀಸ್ಗೆ ಎಂಟ್ರಿ ಆಗಲ್ಲ. ಅಲ್ಲ, ಯಾರ ಕಂಪ್ಲೇಂಟ್ ಮಾಡಿದ್ರೆ ನೀನು ಬಂದರೆ ನಾನು ಬಂದರೆ ಅವಾಗ ನೀನು ಇನ್ಫಾರ್ಮೇಷನ್ ಕೊಡ್ತೀನಿ. ಹೌದಾ? ಆ ಥರ ನನಗೆ ಬಂತು ಅಂದರೆ ಇನ್ಫಾರ್ಮೇಷನ್ ನೀವು ಇಲ್ಲ ಎಲ್ಲ ಹೊರಗಡೆ ನಿಂತು ಆ ಥರ ಮಾಡ್ತೀನಿ. ಆ ಥರ ಇರುತ್ತೆ, ನಡೀತದೆ. ಏನು ಕೊಡಬೇಕು ಬಸ್ ಮಾಡು. ಇವಾಗ ಯಾರೋ ಪೊಲೀಸ್ ಅವನಪ್ಪ, ಅವನೇ ನಾಗು ಅಂತ ಅವನು ಮಾತಾಡ್ತೀನಿ. ಇವಾಗ ಈಗ FIR ಮಾಡಬೇಕಾ ಬೇಡವಾ? ಪೊಲೀಸನಿಗೂ ಕೊಡ್ಬೇಕೀಗ? ಪೊಲೀಸನ್ನು ಕೊಡಬೇಕು. ಕರ್ಬಿಡಿ ಅವನು ಕೇಳ್ಬಿಡೋಣ. ಕರೆದು ಬೇಡ, ಕರೆದು ನಮ್ಮ ಮುಖ್ಯ ಬೇಡ, ಮಳೆ ಬರಲಿ. ಏನು ಕೊಡ್ತೀರಿ ಹೇಳಿ? ಏನು ಕೊಡ್ಬೇಕು ಹೇಳಿ ಬಸ್? ಕೊಡಿ, 2 ಲಕ್ಷ ಕೊಡಿ. ಬಾಸ್ ಕೊಡಿ, ನಾನೇನು ಹೇಳೋದು. ಇನ್ನೇನು ಹೇಳಿ, ನಾನು ಪೊಲೀಸ್ ಒಂದು ರೆಡಿ ಮಾಡಿಕೊಡ್ತೀನಿ. ಇನ್ನೇನು ಮಾಡಿ ಒಂದು ಮಾಡು ಬಾಸು. ಒಂದು ಮಾಡು ಬಾಸು, 1 ಲಕ್ಷ ಕೊಡ್ತೀನಿ. ಇವಾಗ ಪೊಲೀಸ್ ಒಂದು ಎಂಟ್ರ್ ಆದ ನಾನು. ಎಷ್ಟು ಸಿಲಿಂಡ್ರ್ ಐತೆ ಅದರಲ್ಲಿ? ಎಷ್ಟು ಸಿಲಿಂಡ್ರ್ ಐತೆ? 60 ಸಿಲಿಂಡ್ರ್ ಐತೆ. 60 ಫುಲ್ ಐತಾ? 60 ಫುಲ್ ಇಲ್ಲ, ಇಲ್ಲಿ 6 ಆಗೋದ್ನಲ್ಲ. ಇವಾಗ 60-65 ಇತ್ತು, 7-8 ಫುಲ್ ಆಗ್ತಾ ಇದೆ. ಹಾಂ ಬಿಡು ಬಾಸ್, ಆಯಿತು, ನಾನು ಕೊಡ್ತೀನಿ, ಕ್ಲಿಯರ್ ಮಾಡ್ತೀನಿ. ಈಗ ಯಾವಾಗ? ಈಗಲೇ. ಯಾರ ಹತ್ರ ಮಾಡ್ತೀಯ? ನಿಮ್ಮ ಹತ್ರನೇ ಮಾಡ್ತೀನಿ. ಮಾಡಿ ಸರಿ ಇಲ್ಲ, ಬಾ ಬಾಸು, ಒಂದು ನಿಮಿಷ ಮಾತಾಡೋಣ. ನೀನೇನು ಬಾಸು? ಇವಾಗ ಪೊಲೀಸ್ ಅಂತ ಕಳಿಸ್ಬಿಡ್ಲಾ? ಹಾಂ, ಪೊಲೀಸ್ ಅಂತ ಕಳಿಸ್ಬಿಡ್ಲಾ? ಹಾಂ ಕಳಿಸಿ. ಹಾಂ, ಪೊಲೀಸ್ ಇದ್ರೆ ಕರ್ರಿ, ಅವನು ಬಜೆಟ್ ಅವನು ಸುಮ್ಮನೆ ಪಾಪ ಅವನು ಇದಾಗೋದು. ಕರೆದು ಕೇಳಿ ಅವ್ನಿಗೆ ಏನು ಮಾಡಬೇಕು ಅಂತ. ಹಾಂ ಸಾಕು. ಅದೇ ಇವಾಗ ಇಲ್ಲಿ ಬಂದಿದ್ದೆ, ಅವ್ರ ಹತ್ರ ಬಂದವ್ರೆ. ಯಾರು ಅದೇನು ಬಿಡಿ ಅಂತ ಹೇಳ್ತಾವ್ರೆ. ಅದು ನಮ್ಮವ್ರು ಯಾರೋ ಬಂದವ್ರು, ಅವರು ಬಿಟ್ಬಿಟ್ಟು ಕಳ್ಸಪ್ಪ ಅಂತಂದು. ಅದಕ್ಕೆ ಅದನ್ನು ಬಿಟ್ಬಿಟ್ಟು ಇನ್ನೇನು ಮಾಡೋಣ. ಅದಕ್ಕೆ ಎಂಕ್ವೈರಿ ಮಾಡಿ ಅದಕ್ಕೆ ನಾನು ಹೋಗ್ತೀನಿ. ಸ್ಟೇಷನ್ ಹೋಗಿ ಬಂದು ಮಾತಾಡ್ತೀನಿ. ಇಲ್ಲೇ ಅವನೇ ಅವ್ನು ಪೊಲೀಸವನು. ಸರ್ ಮಾತಾಡ್ಬಿಟ್ಟು ಹೇಳ್ತೀನಿ ನಿಮಗೆ. ಹಾಂ, ಓಕೆ. ಹೌದು. ಹಾಂ, ಇವಾಗ ನಾನು ಎಂಟ್ರಿ ಆದರೆ ತಿರ್ಗಾ ಇಲ್ಲೊಬ್ಬ ಯಾರೋ ಪೊಲೀಸ್ ಬಂದ್ಬಿಟ್ಟು ಸ್ಟೇಷನ್ ಕಂಪ್ಲೇಂಟ್ ಕೊಡು ಅಂತ ಅವ್ರು. ಏನು ಮಾಡಲಿ? ಸ್ಟೇಷನ್ ಕಂಪ್ಲೇಂಟ್ ಕೊಡು ಅಂತ ಕೊಡ್ತೀನಿ. ಬಗೆಹರಿಸ್ಕೊಂಡು ಇವನು ಏನು ಇದು ಮಾಡ್ತಾವೆ? ಇವನು ಯಾರು ಪೊಲೀಸ್ ಬಂದಲ್ಲ, ಎಂಟ್ರಿ ಆಗಲ್ಲ. ಎಂಟ್ರಿ ಯಾರು? ಇವರು ಯಾರೋ ಕರ್ಸಿರೋ ಅವನು, ಇನ್ನೊಬ್ಬ ಯಾರು? ಬಸ್ಸು ನಾನು ಸೂರ್ಯ ಗ್ಯಾಸರು. ನೀವು ಯಾರು ಎಂಟ್ರಿ ಆದ್ನಲ್ಲ? ಮತ್ತೆ ಇದು ಯಾರೋ ಗೊತ್ತಿಲ್ಲ. ನಾನು ನಮ್ಮ ಬಸ್ಸು ನಮ್ಮದು ಲೋಡ್ಗಳು ಹೋಗುತ್ತೆ. ಕೈಗೆ ಯಾಕೆ ಕೊಡ ಬಸ್ಸು, ಪ್ಲೀಸ್ ನಿಮ್ದು ಇದು ಮಾಡ್ಕೊಳ್ತೀನಿ. ಮತ್ತೆ ಇವನು ಯಾರು? ಮತ್ತೆ ಗಿರೀಶ್ ಹತ್ರ ಮಾತಾಡಿ, ಗಿರೀಶ್ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾನೆ. ಮತ್ತೆ ಮ್ಯಾನೇಜರು ಹೌದಾ? ಕಂಪ್ಲೇಂಟ್ ಕೊಡು ಹೋಗೋ ಅಂತಾನೆ. ಈ ಥರ ಏನು ಹೇಳ್ತೀನಿ ನಾನು? ಬಸ್ಸು ಈಗ ಒಂದು ಕೆಲಸ ಮಾಡು, ನಮ್ಮ ಗಾಡಿ ಲೋಡ್ಗಳು ಬಂದಾಗ ನೀವು ಫೋನ್ಗಳು ಎತ್ತಬೇಡ. ನಾನು ಮಿಕ್ಕಿದ್ದು ನಾನು ವ್ಯವಹಾರ ಮಾಡ್ಕೊಂಡು ಹೋಗ್ತೀನಿ ನಾನೇ. ಆಯಿತು. ಒಂದು ಗಾಡಿಗೆ ಏನು ಮಾಡಬೇಕು ಇವಾಗ? ಯಾವುದು ಇದನ್ನ ಏನು FIR ಮಾಡ್ತಿರೋದು? FIR ಮಾಡಲ್ಲ ಬೇಡವಾ? ಬೇಡ ಬಸ್ಸು, ಹಾಂ ಬೇಡ. ಇಲ್ಲಿ ಯಾರು ಎಂಟ್ರಿ ಆಯ್ತವನೆ? ಯಾರು ಎಂಟ್ರಿ ಆಯ್ತವನೆ? ಬೇಡ, ನನಗೇನು ಬಿಟ್ಬಿಡ್ತೀನಿ ಅಷ್ಟೇ. ಇದು FIR ಮಾಡ್ಬಿಡ್ತೀನಿ ಹಂಗಾರೆ? FIR ಮಾಡೋದು ಮಾಡ್ತೀನಿ. ಮತ್ತೆ ಈಗ ಏನು ಮಾಡೋದು, ಹೆಂಗೆ ಹೇಳಿ? ನೀನು ಯಾರು ಕರೀತೀನಿ ಸರಿ ಕಡೆ. ಮೊದಲೇ ಸಿಲಿಂಡರ್ಗಳು ಸಿಗ್ತಲ್ಲ ಬಾಸು, ಮೊದಲೇ ಗ್ಯಾಸ್ಗಳು ಸಿಗ್ತಲ್ಲ, ಭಾಳ ಕಷ್ಟ. ಇವನೇ
ನಿಮ್ದು ಯಾವುದಪ್ಪ? ಹಲೋ, ಅದೆಲ್ಲ ಕೂಡ ಇದೆ ಇವನೇ. ಇವಾಗ ಇವ್ರು ವೈಟ್ ಅವರು ಬಂದವ್ರೆ, ಇವಾಗ ಇಲ್ಲೇ ಮಾಡೋ ಅಂತಾರೆ. ಅಲ್ಲಿ ಅವ್ನು ನೋಡ್ರೆ ಅವನು ಯಾರು ಪೊಲೀಸ್ ಅವ್ನು ಬಂದಿದ್ದ, ಅವ್ನು ಒಂದು ನಿಮಿಷ ಅವ್ರು ಯಾರೋ ಬಂದಿದ್ದ ಅವನ ಜೊತೆ. ಅವ್ನು ಯಾರು ಇನ್ನೊಬ್ಬ ಶೇಟ್ ಅವ್ನು ಗೊತ್ತಿಲ್ವಲ್ಲ, ಅವನು ನಿಂತಾನೆ ಅವನೇ. ಹಾಂ ಹಾಂ, ಅವ್ರ ಅಂಗಡಿಯವ್ರು ಗೊತ್ತಿರ್ಬೋದು. ಏನಾಯ್ತಮ್ಮ? ಇವಾಗ ಅವ್ನು ಸ್ಟೇಷನ್ ಕಂಪ್ಲೇಂಟ್ ಕೊಡೋಂತ ಏನು ಮಾಡಲಿ, ಅವನು ಪೊಲೀಸ್ ಅವನೇ ಬಂದಿದ್ದ. ಗ್ಯಾಸ್ ಅವರು ಹಾಂ, ಇಲ್ಲಿ ಮಾತಾಡಲ್ಲ, ಈ ಗಾಡಿ ಹೋಗಿ ಕೇಳಲ್ಲ. ಹಾಂ ಹಾಂ, ಸರಿ ಸರ್, ಸರಿ ಸರ್, ಆಯಿತು ಸರ್. ಅದೇನು ಮಾತಾಡಿ, ಅದೇನು ಅದೇ ಹೇಳಿದ್ರು ಮಾತಾಡೋದು. ಬಾಬಾ ಬಸ್ಸು ನಿನ್ನ ಗ್ಯಾಸ್ಗೂ ಇದು ನಮ್ಮ ಲಾರಿಗಳನ್ನ ಟೆಚ್ಚೇ ಮಾಡಬೇಡ ಬಸ್ಸು. ನೀನು ಒಂದು ಫೋನ್ ಹಾಕಿದ್ರೆ ಆಯಿತು, ಗಾಡಿ ನಂಬರ್ಗಳು ಕೊಟ್ಬಿಡ್ತೀನಿ, ಹಾಂ ಇಂತಿಂದ ಗಾಡಿ ಓಡಾಡುತ್ತೆ ಅಂತ. ಆಯಿತು ಅಂಥ ಗಾಡಿ ಟಚ್ ಮಾಡಬೇಡ ನೀನು. ಆಯಿತು. ಹಾಂ, ನಿನ್ಬಿಟ್ಟು ಇನ್ಯಾರು ಬರಲ್ಲ ಇಲ್ಲಿ ಫುಡ್ ಆಫೀಸರು? ನಾನು ಈ ಏರಿಯಾನಲ್ಲಿ. ಹೌದಾ, ಆಯಿತು. ಒಂದು ಗಾಡಿಗೆ ಏನು ಕೊಡ್ಬೇಕು ಬಸ್ಸು? ಏನು ಹೇಳ್ತಿ ಹೇಳಪ್ಪ. ನೀವು ಹೇಳು ಬಸ್ಸು. ನಾನೇನು ಹೇಳು ಮಾತಾಡೋದು ಹೇಳ್ತೀನಿ. ನೀವು ಹೇಳಿದ್ರೆ ನಾನು ಏನು ಮಾಡ್ಬೋದು? ನಿನ್ನ ಫೋನ್ ನಂಬರ್ ಹೇಳು. ಈಗ ಬಸ್ಸು FIR ಬೇಡ, ಏನು ಮಾಡ್ಬೇಕು ಹೇಳಿ? ಏನು ಮಾಡ್ಬೇಕು ಹೇಳಿ, ಏನು ಕೊಡ್ತೀವಿ ಅದು? ನೀವೇನು ಹೇಳೋದು ಕೊಡ್ತೀವಿ. ಇವಾಗ ಅವ್ನು ಅದೇ ಹೇಳ್ತಾನೆ, ನಾನೇನು ಹೇಳಿದೆ ಇವಾಗ. ಏನು ಕೊಡ್ಬೇಕು ಹೇಳಿ ಬಸ್ಸು? ಹಾಂ, ಈಗ ನಂದು ಪ್ರತಿ ಒಂದು ಡೈಲಿ ಒಂದು 3 ಲೋಡ್ ಹೋಗುತ್ತೆ ಈ ರೋಡಲ್ಲಿ. ನೀನು ಅದನ್ನು ಟಚ್ ಮಾಡಬಾರ್ದು, ಸರಿ ಓಕೆನಾ? ಆಮೇಲೆ ಯಾರೋ ಪೊಲೀಸರು ಬಂದರೂ ಇದು ಮಾಡಬಾರ್ದು, ಮತ್ತು ಯಾರೋ ಪೊಲೀಸ್ ಇಲ್ಲ, ನನ್ನ ಫುಡ್ ಮಾತ್ರ ಅಂದರೆ. ಹಾಂ, ಪೊಲೀಸ್